ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 30 ಜುಲೈ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 77,928.15, 273 ಪಿಟಿಎಸ್, 0.35% ಏರಿಕೆಯಾಗಿದೆ. ಅತಿ ಹೆಚ್ಚು ಲಾಭ ಎಂ ಮತ್ತು ಎಂ 1.92% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ ಅದಾನಿ ಪೋರ್ಟ್ಸ್ 3.36% ಕುಸಿದಿದೆ. ನಿಫ್ಟಿ 50 ಇಂದು 24,317.15, 0.31% ಆಗಿದೆ. 0.31% ಏರಿಕೆಯಾಗಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಮಾರುಕಟ್ಟೆಯ ಆಶಾವಾದದ ನಡುವೆ ಸೆನ್ಸೆಕ್ಸ್ ಮತ್ತು ನಿಫ್ಟಿ 50 ಏರಿಕೆ. ಸೆನ್ಸೆಕ್ಸ್ 77,928.15 ಅಂಕಗಳಲ್ಲಿ ದಿನದ ವಹಿವಾಟು ಮುಕ್ತಾಯಗೊಳಿಸಿದ್ದು 0.35% ಗಳಿಕೆ ದಾಖಲಿಸಿದೆ. ನಿಫ್ಟಿ 50 24,317.15 ಅಂಕಗಳಲ್ಲಿ ಕೊನೆಗೊಂಡಿದ್ದು 0.31% ಏರಿಕೆ ಕಂಡಿದೆ. ವೇದಾಂತದ ಮೊದಲ ತ್ರೈಮಾಸಿಕ ಲಾಭ 72% ಏರಿಕೆ, 5,473 ಕೋಟಿ ರೂಪಾಯಿ ತಲುಪಿದೆ. ವೇದಾಂತದ ಸಂಯೋಜಿತ ಲಾಭವು ವರ್ಷದಿಂದ ವರ್ಷಕ್ಕೆ 72% ಏರಿಕೆಯಾಗಿ 5,473 ರೂಪಾಯಿ ಕೋಟಿಗೆ ತಲುಪಿದೆ. ಕಂಪನಿಯು ತನ್ನ ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಪ್ರತ್ಯೇಕಿಸುವುದಾಗಿ ಘೋಷಿಸಿದೆ. ಬಜಾಜ್ ಫೈನಾನ್ಸ್ ಮೊದಲ ತ್ರೈಮಾಸಿಕದಲ್ಲಿ 27% ಲಾಭದ ಬೆಳವಣಿಗೆ. ಬಜಾಜ್ ಫೈನಾನ್ಸ್ 2027ನೇ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ 5,986 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಈ ಅವಧಿಯಲ್ಲಿ ಕಂಪನಿಯ ನಿವ್ವಳ ಬಡ್ಡಿ ಆದಾಯವು 23% ಹೆಚ್ಚಾಗಿದೆ. ಸ್ವಿಗ್ಗಿ ಮೊದಲ ತ್ರೈಮಾಸಿಕದಲ್ಲಿ ನಿವ್ವಳ ನಷ್ಟ 791 ರೂಪಾಯಿ ಕೋಟಿಗೆ ಇಳಿಕೆ. ಸ್ವಿಗ್ಗಿ ತನ್ನ ನಿವ್ವಳ ನಷ್ಟವನ್ನು ಹಿಂದಿನ ವರ್ಷದ 1,197 ರೂಪಾಯಿ ಕೋಟಿಯಿಂದ 791 ರೂಪಾಯಿ ಕೋಟಿಗೆ ಇಳಿಸಿದೆ. ಈ ತ್ರೈಮಾಸಿಕದಲ್ಲಿ ಆದಾಯವು ವರ್ಷದಿಂದ ವರ್ಷಕ್ಕೆ 37% ಜಿಗಿತ ಕಂಡಿದೆ. ಚಿನ್ನದ ಬೆಲೆ ಪ್ರತಿ ಟ್ರಾಯ್ ಔನ್ಸ್ಗೆ $4,137 ಮತ್ತು 10 ಸೆಂಟ್ಗೆ ಏರಿಕೆ. ಚಿನ್ನದ ಬೆಲೆಯು ಪ್ರತಿ ಟ್ರಾಯ್ ಔನ್ಸ್ಗೆ $4,137 ಮತ್ತು 10 ಸೆಂಟ್ಗೆ ತಲುಪಿದ್ದು 0.56% ಏರಿಕೆ ಕಂಡಿದೆ. ಬೆಳ್ಳಿ ಕೂಡ ಪ್ರತಿ ಟ್ರಾಯ್ ಔನ್ಸ್ಗೆ $58 ಮತ್ತು 26 ಸೆಂಟ್ಗೆ ಏರಿಕೆಯಾಗಿದೆ. ದೇಶೀಯ ಬೇಡಿಕೆಯಿಂದ ಭಾರತದ ಆರ್ಥಿಕ ಬೆಳವಣಿಗೆಗೆ ಬೆಂಬಲ. ಹಣಕಾಸು ಸಚಿವಾಲಯ. ಹಣಕಾಸು ಸಚಿವಾಲಯದ ಜುಲೈ ಆರ್ಥಿಕ ವಿಮರ್ಶೆಯು ದೇಶೀಯ ಬೇಡಿಕೆಯು ಬೆಳವಣಿಗೆಗೆ ಬೆಂಬಲ ನೀಡುತ್ತಿದೆ ಎಂದು ತಿಳಿಸಿದೆ. ಜಾಗತಿಕ ಆರ್ಥಿಕ ಅಪಾಯಗಳ ನಡುವೆಯೂ ಭಾರತದ ಆರ್ಥಿಕತೆ ಸ್ಥಿತಿಸ್ಥಾಪಕವಾಗಿದೆ. ಭಾರತದಲ್ಲಿ ದಾಖಲೆಯ ತೆರಿಗೆ ಸಲ್ಲಿಕೆಗೆ ಎಐ ಬಲ. ಕೃತಕ ಬುದ್ಧಿಮತ್ತೆಯು ಎಐ ಮೊದಲೇ ಭರ್ತಿ ಮಾಡಿದ ಫಾರ್ಮ್ಗಳ ಮೂಲಕ ನಾಗರಿಕರಿಗೆ ತೆರಿಗೆ ಸಲ್ಲಿಕೆಯನ್ನು ಸರಳಗೊಳಿಸುತ್ತಿದೆ. ಈ ತಂತ್ರಜ್ಞಾನವು ತೆರಿಗೆ ಸಲ್ಲಿಕೆಯಲ್ಲಿ ದಾಖಲೆಯ ಏರಿಕೆಗೆ ಕಾರಣವಾಗಿದೆ. ಕಚ್ಚಾ ತೈಲ ಬೆಲೆ ಪ್ರತಿ ಬ್ಯಾರೆಲ್ಗೆ $83 ಮತ್ತು 82 ಸೆಂಟ್ಗೆ ಸ್ಥಿರ. ಕಚ್ಚಾ ತೈಲದ ಬೆಲೆಯು ಪ್ರತಿ ಬ್ಯಾರೆಲ್ಗೆ $83 ಮತ್ತು 82 ಸೆಂಟ್ಗೆ ದಿನದ ವಹಿವಾಟು ಮುಕ್ತಾಯಗೊಳಿಸಿದ್ದು 0.20% ಗಳಿಕೆ ದಾಖಲಿಸಿದೆ. ಇಂಧನ ಮಾರುಕಟ್ಟೆಯು ಜಾಗತಿಕ ಪೂರೈಕೆಯ ಏರಿಳಿತಗಳಿಗೆ ಸೂಕ್ಷ್ಮವಾಗಿ ಪ್ರತಿಕ್ರಿಯಿಸುತ್ತಿದೆ. ಬೇಸಿಗೆಯಲ್ಲಿ ಭಾರತವು 11% ಸೌರಶಕ್ತಿಯನ್ನು ವ್ಯರ್ಥ ಮಾಡಿದೆ. ದಾಖಲೆಯ ಬೇಸಿಗೆಯ ಬೇಡಿಕೆಯ ಸಮಯದಲ್ಲಿ ಭಾರತವು ತನ್ನ 11% ಸೌರಶಕ್ತಿಯನ್ನು ವ್ಯರ್ಥ ಮಾಡಿದೆ. ವಿದ್ಯುತ್ ಜಾಲವು 8 ಶತಕೋಟಿ ಯೂನಿಟ್ಗಳಿಗಿಂತ ಹೆಚ್ಚು ಶಕ್ತಿಯನ್ನು ಹೀರಿಕೊಳ್ಳಲು ವಿಫಲವಾಗಿದೆ. ಕೋಸ್ಪಿ ಮಾರುಕಟ್ಟೆ ಕುಸಿತದ ನಂತರ ದಕ್ಷಿಣ ಕೊರಿಯಾದ ಹೂಡಿಕೆದಾರರ ಪ್ರತಿಭಟನೆ. ಕೋಸ್ಪಿ ಮಾರುಕಟ್ಟೆ ಕುಸಿತಕ್ಕೆ ಸರ್ಕಾರ ಕ್ಷಮೆಯಾಚಿಸಿದ ನಂತರ ದಕ್ಷಿಣ ಕೊರಿಯಾದ ಚಿಲ್ಲರೆ ಹೂಡಿಕೆದಾರರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈ ಸೂಚ್ಯಂಕವು ಈ ವರ್ಷದ ಆರಂಭದಿಂದ 122% ಏರಿಕೆ ಕಂಡಿತ್ತು. ಎಫ್ಡಿ ಬಡ್ಡಿದರಗಳು 3 ರೂಪಾಯಿ ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,137 ಮತ್ತು 10 ಸೆಂಟ್ 0.56% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ 1,27,262 ರೂಪಾಯಿ ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 0.56% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $4,114 ಮತ್ತು 10 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $58 ಮತ್ತು 26 ಸೆಂಟ್ 0.92% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ 1,792 ರೂಪಾಯಿ ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 0.92% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $57 ಮತ್ತು 73 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $83 ಮತ್ತು 82 ಸೆಂಟ್ 0.20% ಪ್ರತಿ ಬ್ಯಾರಲ್ಗೆ ವಹಿವಾಟು ನಡೆಸುತ್ತಿದೆ.
ತೈಲ ಬೆಲೆ $0.20 ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $83 ಮತ್ತು 65 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. ಯುಎಸ್ $95 ಮತ್ತು 68 ಸೆಂಟ್ $0.04ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ $0.04 ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 64 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು. ಪ್ರಮುಖ ನಗರಗಳು: ಚೆನ್ನೈ $957 ಮತ್ತು 50 ಪೈಸಾ $3106. ಬೆಂಗಳೂರು $944 ಮತ್ತು 50 ಪೈಸಾ $3021. ಹೈದರಾಬಾದ್ $994 $3191. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ $3128. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.